ಹಾಯ್ ಹಲೋ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಆದಿಚುಂಚನಗಿರಿ ಟೆಂಪಲ್ಗೆ. ಏನಂದರೆ ಇವತ್ತು ನಮ್ಮ ರಿಲೇಟಿವ್ ಅವ್ರದ್ದು ಮದುವೆ ಇರೋದ್ರಿಂದ ನಾವು ಕುಣಿಗಲಿಗೆ ಹೋಗಿದ್ವಿ. ಕುಣಿಗಲಿಂದ ಆನ್ ದಿ ವೇ ಬರ್ತಾ ಆದಿಚುಂಚನಗಿರಿಗೆ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ವಿ ಆರ್ ಜಸ್ಟ್ ಹ್ಯಾಪಿ. ಏನಂದರೆ ನಾವು ಹೋಗೇ ಇರಲಿಲ್ಲ. ಆಲ್ಮೋಸ್ಟ್ ನಾನಂತೂ ಚಿಕ್ಕವಳಿದ್ದಾಗ ಹೋಗಿದ್ದು, ಆಮೇಲೆ ನಾವು ಯಾವತ್ತೂ ಹೋಗೇ ಇಲ್ಲ. ಸೊ ನಾನು ಇದೇ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಸೊ ಐ ವಾಸ್ ಎಕ್ಸೈಟೆಡ್. ನಾನು ಇನ್ನೂ ಕನ್ಸ್ಟ್ರಕ್ಟ್ ಆಗಬೇಕಾದ್ರೆ ಹೋಗಿದ್ದೆ. ಒನ್ ಟೈಮ್ ಅಷ್ಟೇ ಹೋಗಿದ್ದಿದ್ದು. ಫೈನಲಾಗಿ ಆ ಟೈಮ್ ಬಂತು. ಬನ್ನಿ ನಾವು ನಮ್ಮ ಕಾಲಭೈರವೇಶ್ವರನ ದರ್ಶನ ಪಡೆಯೋಣ. ವಿ ಆರ್ ಜಸ್ಟ್ ಶಾಕ್ಡ್. ಏನಂದರೆ ನನ್ನ ಮಗ ಫುಲ್ ಸ್ಟೆಪ್ಸ್ನೆಲ್ಲ ಹತ್ತಿ ಬರಬೇಕಾದ್ರೂ ಕೂಡ ಫಸ್ಟ್ ಸ್ಟಾರ್ಟಿಂಗಿಂದ ಹೇಗೆ ಹತ್ಕೊಳೋದ ಬರಬೇಕಾದ್ರೂ ಕೂಡ ಅವನೇ ಇಳ್ದ. ಏನಂದರೆ ನಮ್ಮ ಹತ್ರ ಯಾರನ್ನೂ ಎತ್ಕೊಳ್ಳಿ ಅಂತ ಹೇಳಿಲ್ಲ. ಸೊ ನಾನೇನು ಅಂದ್ಕೊಂಡೆ, ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾನೆ ನನ್ನ ಮಗ ಅಂತ ಅಂದ್ಕೊಂಡೆ. ಅವನಂತೂ ಕ್ಲೈಂಬ್ ಮಾಡ್ಬೇಕಾದ್ರೆ ತುಂಬ ಹ್ಯಾಪಿ ಆಗಿದ್ದ. ಇಷ್ಟು ದೂರ ಬಂದೆ ಅಂತ ಎಲ್ಲ ಹೇಳ್ಕೊಂಡು ಫುಲ್ ಖುಷಿಯಾಗಿದ್ದ ಅವನು. ಇವನ್ ವಿ ಆರ್ ಜಸ್ಟ್ ಹ್ಯಾಪಿ. ಫೈನಲ್ ಆಗಿ ಆರ್ಚ್ ಹತ್ರ ಏನೋ ಬಂದ್ವಿ. ಬಟ್ ನಾನಂತೂ ಕೌಂಟ್ ಮಾಡೋಕ್ಕೆ ಹೋಗಲಿಲ್ಲ, ಏನಂದರೆ ಸ್ಟೆಪ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಬಿಕಾಸ್ ನಾನು ಕೂಡ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ಬ್ರೀತ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಸರಿಯಾಗಿ. ಕೋಲ್ಡ್ ಆಗಿಬಿಟ್ಟಿತ್ತು ತುಂಬ. ಬಟ್ ವ್ಯೂಸ್ ಮಾತ್ರ ಮಸ್ತಾಗಿತ್ತು. ಎಂಜಾಯ್ ಮಾಡಿದ್ವಿ. ಎಷ್ಟೇ ಸುಸ್ತಿದ್ರು ಕೂಡ ಅಷ್ಟು ಫುಲ್ಲು ಎನರ್ಜೆಟಿಕ್ ಆಗೋದ್ವಿ. ಮಾತ್ರ ಮಸ್ತಿದೆ ಗುರು, ವ್ಯೂಸ್ ಮಾತ್ರ ಎಲ್ಲಿ ನೋಡಿದ್ರು ಗ್ರೀನರಿಯಾಗೇ ಇತ್ತು. ಫೈನಲ್ ಆಗೇನೋ ಬಂದ್ವಿ. ಇವನ್ ನಮಗೆ ಸ್ಟೆಪ್ಸ್ ಹತ್ಕೊಂಡ್ಬರೋದಕ್ಕಾಗಿಲ್ಲ ಅಂತ ಅಂದ್ರೂ ವ್ಯಾನ್ ಫೆಸಿಲಿಟೀಸ್ ಕೂಡ ಇದೆ. ನಮಗೆ ಸ್ಟಾರ್ಟಿಂಗ್ ಇದು ಫಸ್ಟ್ ಟೈಮ್ ಎಲ್ಲ ಬಂದಿರೋದು, ಅದರಿಂದ ನಮಗೆ ಗೊತ್ತಿರಲಿಲ್ಲ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಬಿಕಾಸ್ ಅವನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದ ಸ್ಟೆಪ್ಸ್ ಹತ್ಕೊಂಡು. ಇವನ್ ನಾವು ಕೂಡ ಅವನ್ನ ನೋಡಿಕೊಂಡು ಖುಷಿ ಪಡ್ಕೊಂಬಂದ್ವಿ. ಆ್ಯಂಡ್ ಆಲ್ಸೋ ಐ ಜಸ್ಟ್ ಲವ್ ದಿಸ್ ಟ್ರೀ ಬಿಕಾಸ್ ಇಟ್ ವಾಸ್ ನೈಸ್ ಲುಕಿಂಗ್. ಆ್ಯಂಡ್ ಫೈನಲಿ ನಾವು ಬಂದುಬಿಟ್ಟು ದೇವಸ್ಥಾನ ಸನ್ನಿಧಿಗೆ ಹೋದ್ವಿ, ಹಾಗೆ ದರ್ಶನ ಕೂಡ ಮಾಡಿದ್ವಿ. ಸೊ ವಿ ಆರ್ ಸೊ ಹ್ಯಾಪಿ. ಫೈನಲಿ ದರ್ಶನ ಏನೋ ಮುಗೀತು. ಸೊ ಪ್ರದರ್ಶನ ಮಾಡೋಣ ಅಂತ ಬಂದ್ವಿ. ಫಸ್ಟ್ ಟೈಮ್ ಅಲ್ವಾ ಬಂದಿರೋದ್ರಿಂದ ಪ್ರದರ್ಶನ ನೀಟಾಗಿ ಮಾಡೋಣ, ಏನೇನಿದೆ ದೇವಸ್ಥಾನದಲ್ಲಿ ಅಂತ ನೋಡೋಣ ಅಂತ ಬಂದೆ. ಫಸ್ಟ್ ಮಾರಮ್ಮ ಸಿಕ್ಕಿದ್ರು. ಮಾರಮ್ಮಗೆ ನಮಸ್ಕಾರ ಮಾಡಿಕೊಂಡು, ಗಣಪತಿಗೆ ನಮಸ್ಕಾರ ಮಾಡಿಕೊಂಡು, ಇದು ಕೂಡ ನನ್ನ ಫೇವ್ರೆಟ್ ಗೋಡ್ ಅನ್ಬೋದು. ಹಾಗೆ ಆದಿಶಕ್ತಿ ದೇವರಿಗೂ ನಮಸ್ಕಾರ ಮಾಡಿಕೊಂಡು, ಒಂಥರ ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ರು ಅಂದರೆ, ಅಲಂಕಾರ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಸಿಂಪಲ್ಲಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸೊ ಐ ಥಿಂಕ್ ಇದು ರಥ ಅನಿಸುತ್ತೆ. ಲೈಕ್ ಮೆರವಣಿಗೆ ಬರುತ್ತಲ್ಲ, ಆ ದೇವರು ರಥ ಅನಿಸುತ್ತೆ. ಹೆಣ್ದೇವರು ಮತ್ತು ಗಂಡದೇವರು ಎರಡೂ ಇದೆ. ಸೊ ಆ್ಯಂಡ್ ಇದು ಬಂದುಬಿಟ್ಟು ಸ್ವಾಮೀಜಿ, ಲೈಕ್ ಮಠದ ಅಧಿಪತಿ ಅವರಿದು. ಅಲ್ಲಿರೋದೆಲ್ಲ ತುಂಬ ಚೆನ್ನಾಗಿತ್ತು. ಕಲ್ಲು ಕೂಡ ಆಗಲಿ ಏನೇ ಆಗಲಿ ಕೂಲಾಗಿತ್ತು. ಅದನ್ನೆಲ್ಲ ಮೇಲೆ ಕಾಲಿಟ್ಟರೆ ಸಾಕು ತಂಪಾಗಿರ್ತಾಯಿತ್ತು, ಚೆನ್ನಾಗಿತ್ತು. ಹಾಗೆ ನನ್ನ ಮಗ ಇದ್ರ ಮೇಲೆ ಹತ್ತಬೇಕು ಅಂತ ಅಂದ್ಬಿಟ್ಟು ಫುಲ್ಲು ನೋಡ್ತಾ ಇದ್ದ, ಹತ್ತದು ಹೇಗೆ ಅಂತ ಅಂದ್ಬಿಟ್ಟು. ಬಟ್ ಅದು ಹತ್ತೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಟಚ್ ಮಾಡಿಸಿದ್ವಿ. ಸೊ ಫೈನಲಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರದರ್ಶನ ಆಗಿ ಆಚೆ ಬಂದ್ವಿ. ನನ್ನ ಬಂಗಾರಿ ಆಟ ಆಡೋದ್ರಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದ. ಈ ವಾಸ್ ಲೈಕ್ ಜಂಪಿಂಗ್, ಲೈಕ್ ಈ ವಾಸ್ ಸೋ ಹ್ಯಾಪಿ. ನಮ್ಮ ಕಾಲಭೈರೇಶ್ವರದ ಗೋಪುರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಹಸ್ಬೆಂಡು ನನ್ನ ಮಗದು ಫೋಟೋಶೂಟ್ ಮಾಡ್ತಾಯಿದ್ರು. ಅವನು ಎಷ್ಟು ತೀಟೆ ಮಾಡ್ತಾಯಿದ್ದ ಅಂದರೆ ಹೆವಿ ತೀಟೆ ಮಾಡ್ತಾಯಿದ್ದ. ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಮೇಲೆ ಬರ್ತಿದ್ದಂಗೆ ನಂದಿನ ನೋಡಿದ್ವಿ. ನಂದಿನ ನೋಡಿ ತುಂಬ ಕ್ಯೂಟಾಗಿತ್ತು ನಂದಿ. ನನ್ನ ಬಂಗಾರಿ ನೋಡಿಬಿಟ್ಟು ಅದ್ರ ಮೇಲೆ ಹತ್ತಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ದ. ಎಲ್ಲಿಗೆ ಅದ್ರ ಕೂರಂಗಿಲ್ಲ ಮಾಮಿ, ಅದು ಅಲ್ಲೊಂದು ಮಾಮಿ ಇದೆ, ಬಾ ತೋರಿಸ್ತೀನಿ. ಅಲ್ಲಿ ಕೂರೋದಿದೆ. ಕೇಳಿಸ್ಕೊಂಡ್ರಲ್ಲ ಹೇಗೆ ಹಿಂಸೆ ಮಾಡ್ತಿದ್ದ ಅಂತ ಅಂದ್ಬಿಟ್ಟು. ಇಲ್ಲೊಂದು ದೇವಸ್ಥಾನ ಇತ್ತು ಶಿವಂದು. ಸೊ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಇನ್ನೂ ಮೇಲೆ ಹೋಗಬೇಕಿತ್ತು, ನಾನು ಹೋಗಲಿಲ್ಲ. ಮತ್ತು ಮಾವ ಎಲ್ಲ ಹೋಗಿ ಬಂದರು. ಹಾಗೆಯೇ ನಾನು ಆಚೆ ವ್ಯೂ ನೋಡ್ತಾಯಿದ್ದೆ ಮೇಲ್ಗಡೆ ನಿಂತ್ಕೊಂಡು. ಆ್ಯಂಡ್ ಫೈನಲಿ ಕೆಳಗಡೆ ಏನೋ ಬಂದ್ವಿ. ನನ್ನ ಬಂಗಾರಿ ಫುಲ್ ತೀಟೆ ಮಾಡ್ತಾಯಿದ್ದ. ನಾವಲ್ಲೇ ಚುರುಮುರಿ ಅದೆಲ್ಲ ತಿನ್ಕೊಂಡು ಕುತ್ಕೊಂಡಿದ್ವಿ. ಆ್ಯಂಡ್
we have done the photography. This was the photographies, and we are so happy to see this, and the day spent well, and it was a nice day. And please do subscribe, like, share, and thank you. Bye bye.